ಏನದು? ಕಾಫಿ ಅಂಡ್ ಸಾಲ್ಟ್. ಗ್ಲಾಸ್ ಅಲ್ಲಿ ಮಿಲ್ಕ್ ಕೊಡಿತೀನಿ ಅನ್ನೋ. ಉಪ್ಪು ಹಾಕಿದ್ಯಾ? ಡ್ರಿಂಕ್ ಮಾಡ್ಬೇಕಾ? ಚೆನ್ನಾಗಿದೆ. ನೀನ್ ಕುಡಿ, ನೀನ್ ಟೇಸ್ಟ್ ಮಾಡು ಒಂದ್ಸಲಿ. ಎತ್ಕೊಂಡ್ಬಂದಿಡು. ಇಷ್ಟು ದಪ್ಪ ತುಂಬ್ರಿ ಬಂದು ಹಿಂಗಿತ್ತು ಇದ್ಬೇಡ. ಹಲೋ, ಹೆಂಗಿದೆ ಹೇಳು? ವೆಲ್ಕಮ್ ಟು ಅವರ್ ಚಾನೆಲ್ ಅನ್ಕೊಂಡು ಫ್ರೆಂಡ್ಸ್. ಇವತ್ತು ಗೌರಿ ಹಬ್ಬ, ಸೊ ಎಲ್ಲರೂ ಬಂದಿದ್ದಾರೆ. ಕಾಣಿಸ್ತಾನೆ ಇಲ್ಲ ತಾನು ಕುಂಕುಮ, ನಿನ್ ಬೆರಳಲ್ಲೇ ಅಂಟ್ಕೊಂಡಿದೆ. ಯಾವಾಗ ಹೆಂಗೋ ತೆಗೆದೋಗ ಇಷ್ಟು ಹಿಂಗೆ ಎತ್ಕೊಂಡು ಹಿಂಗೆ ಇಟ್ಕೊಳ್ಳೋ ಕಣೆ. ಕುಂಕುಮನ ಟ್ಯಾಟೂ ಆಗ್ತಾ ಇರೋ VIP ಇವರು. ಸ್ಪೆಷಲ್ಲು ಪಾಯಸ, ವೆಜಿಟೇಬಲ್ ಪಲಾವ್. ಚೆನ್ನಾಗಿದೆಯಾ ಟೇಸ್ಟು? ನಾನೇ ಮಾಡಿದ್ದು. ನಾನು ಮಾಡಿದ್ದು, ನನಗೆ ಯಾವಾಗಲೂ ಚೆನ್ನಾಗಿದೆ. ಸಿಕ್ಕದೆ ಅಲ್ಲ, ಸಿಕ್ತು. ಕಾಫಿಗೆ ಉಪ್ಪಾಕಿ ಕೊಡೋ ಫಸ್ಟ್ ಕ್ಯಾರೆಕ್ಟರ್ ಇವ್ರದ್ದೇ. ಇವ್ರ ಸ್ಪೆಷಲ್ ಕ್ಯಾರೆಕ್ಟರ್. ಕಾಫಿ ಲವರ್ಸ್ ಎಲ್ಲ ವಾಂತಿ ಇವತ್ತೆ. ಈ ದೇವ್ನಿ ತೋಷು ಎಲ್ಲ ಡ್ಯಾನ್ಸ್ ಮಾಡ್ತಾರಂತೆ ಇವತ್ತು. ಗೌರಿಗಳೆಲ್ಲ ಇಲ್ಲೇ ಅವರೇ, ಎಲ್ಲ ಗೌರಿಗಳು ಡ್ಯಾನ್ಸ್ ಮಾಡ್ಬೇಕು ಇವತ್ತು. ಗೌರಿ ಅಮ್ಮನೂ ಡ್ಯಾನ್ಸ್ ಮಾಡಿ. ಇಲ್ಲ, ಎಲ್ಲರಿಗಿಂತ ಚಿಕ್ಕ ಗೌರಿ ಅಮ್ಮ. ನಾನು ಅಕ್ಕ ರೀಲ್ಸ್ ಮಾಡೋಣ ಅಕ್ಕ. ಮಾಡೋಣ. ಒದೆ ಈಗ ಇಬ್ಬರಿಗೂ. ಏನು ಏನ್ ಮಾಡ್ತಾ ಇದೀಯ ಅಂದ್ರೆ? ದೀದಿನೇ ಮಾಡಿದ್ದು, ಇಲ್ಲ ಅಂತ ಹೇಳಿಲ್ಲ. ನಾನು ಮಾಡ್ತಾ ಇದ್ದೀನಲ್ಲ. ನಾನ್ ಮಾಡೋದ್ ಬೇಡ್ವಾ? ನಾನು ಬೇರೆ ಮಾಡ್ಕೊಡ್ತೀನಿ. ಬೇರೆ ಕೊಡ್ತಾರೆ ಅಮ್ಮ ಅಂತ ಹೇಳು. ಕನ್ನಡದ ಗಂಧ ಬಾಯಿಲಿ. ಕನ್ನಡದ ಏನ ಬುಬ್ಬು ಸಿಕ್ತಂತೆ. ಏನ್ ಮಾಡ್ತೇವೆ ಬುಬ್ಬುಲ್ ಇವಾಗ? ಹಾಕ್ದೆ. ಸೂಪರ್ ಆಗಿದೆ. ಪಾಪ ಮಗು ಇವಾಗ ಕಲಿತಾ ಇದೆ ಕನ್ನಡ. ಅದು ತುಂಬಾ ಚೆನ್ನಾಗಿ. ಹಿಂದಿ ಇಂಗ್ಲಿಷ್ ಎರಡೇ ಬರ್ತಾ ಇದೆ ಮಗುಗೆ. ಈ ನಡುವೆ ಸವಾಸ ದೋಷದಿಂದ ಪಾಪ ಮಗು ನಾವು ಕನ್ನಡ ಕಲಿಲೇಬೇಕು, ಕಲಿಸ್ಲೇಬೇಕು ನಮ್ಮ ದೋಷಕ್ಕೆ ಅಂದ್ಬಿಟ್ಟು ಕನ್ನಡ ಕಲಿಸಿದ್ದೀವಿ. ಏನನ್ನ ಮಿಸ್ ಆಗಿ ಪಾಪ ಮಗು ಗ್ರಾಮರ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ ಬೇಜಾರು ಮಾಡ್ಕೊಬೇಡಿ. ಅದು ನಮಗೆ ತುಂಬಾ ಕ್ಯೂಟ್ ಅನ್ನಿಸ್ತಾ ಇದೆ. ತೋಷು ಸ್ಪೀಕ್ ಕನ್ನಡ ಡಾರ್ಲಿಂಗ್. ಯಾಕೆ ಮಗ್ನ ಹೇಳು? ಏನೋ ರುದ್ರನ. ಅಯ್ಯೋ ನೀನು ರುದ್ರ ಅಲ್ಲ, ರುದ್ರ. ಹುಲಿರ ಅಂತ ರುದ್ರ. ರುಧಿರ ಇರ್ಬೇಕು. ನಿನ್ನ ಹೆಸರೇನು? ನಾನ್ ಬೇರೆ ಏನಾರ ಹೇಳಿದ್ರೆ ನಿಂಗೆ ಬೇಜಾರಾಗಲ್ವಾ? ಹಂಗೆ ಅವ್ರ ರುದ್ರಕ್ಕೂ ಬೇಜಾರಾಗಲ್ಲ. ರುದ್ರ ಅಲ್ಲ, ರುಧಿರ ಇರ್ಬೇಕು. ರುಧಿರನಾ? ಅಮ್ಮ ಸೋಪ ಕಾಫಿ ಮಾಡ್ತಾವಳೆ. ಸೋಪು, ಹಾಲು, ಉಪ್ಪು ಏನೇನ್ ಹಾಕಿ ಕಾಫಿ ಆಗ್ತಿದೆ ಇವತ್ತು. ಗೌರಿ ಸ್ಪೆಷಲ್. ನಿನ್ ಡ್ರೆಸ್ ಚೆನ್ನಾಗಿಲ್ಲ. ನಿನ್ ಡ್ರೆಸ್ ಚೆನ್ನಾಗಿಲ್ಲ. ಯಾರು ಹೇಳಿದ್ದು ಚೆನ್ನಾಗಿದೆ ಅಂತ? ನಿಮ್ಮ ಅಮ್ಮ ಕೊಟ್ಟಿದ್ರು, ಅವ್ರ ಅಮ್ಮ ಕೊಟ್ಟಿದ್ರು. ಏನಾಗ್ಬೇಕು? ಚೆನ್ನಾಗಿಲ್ಲ ನಿನ್ ಡ್ರೆಸ್ ಅಷ್ಟೇ. ಗಬ್ಬು ತರ ಇದೆ ಡ್ರೆಸ್ಸು. ನೀನು ಚೆನ್ನಾಗಿಲ್ಲ, ನಿನ್ ಡ್ರೆಸ್ಸು ಚೆನ್ನಾಗಿಲ್ಲ. ಕ್ಯೂಟ್ ಆಗಿದ್ದೀನಿ ಅಂತ ಹೇಳು ತೋಷು. ಯಾವ ಕ್ಯೂಟ್ ಮಕ್ಕ ತೋರ್ಸಿ ಈ ಕಡೆಗೆ ನೋಡು. ಚೆನ್ನಾಗಿಲ್ಲ, ನಿನ್ ಡ್ರೆಸ್ಸು ಚೆನ್ನಾಗಿಲ್ಲ. ಥ್ಯಾಂಕ್ ಯು. ಐದು ವರ್ಷದ ಮಗು ಜೊತೆ ಈ 5 ವರ್ಷದ ಮಗು ಜಗಳ ಆಡ್ತಾ ಇನ್ನೇನ್ ಮಾಡ್ಲಿ? ನನಗೆ ಕಂಪ್ಯಾನಿಯನ್ ಅವಳೇನೇನೆ. ನನ್ನ ಮಗಳ ಜಗಳ ಮಾಡ್ಕೊಂಡು ಮುಗಿಸ್ಕೊಂಡಿದ್ದಾಳೆ. ತಗೋ ಸೋಪ್ ಪೌಡರ್ ಹಾಕಿ ಕಾಫಿ. ನಾನು ಗಣೇಶ ಬೇರೆ ಕೂಡ್ಸ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲಿ ನೋಡು,
ಹ್ಯಾಪಿ ಆದಿ ವ್ಲಾಗರ್ಸ್ ಹೇಳ್ತಾವಳೆ. ಇದು ಅನುತನ ಲೈಫ್ ಸ್ಟೈಲ್ಸ್, ನೋ ಆದಿ ಬ್ಲಾಗರ್ಸ್ ಇವತ್ತು. ಹ್ಯಾಪಿ ಲಾಗರ್ಸ್ ಡೇ ಅಂತೆ. ಏನೇನ್ ಹಾಕಿ ಮಾಡ್ತೀಯ ಹೂವ? ಸೋಪು, ಆಮೇಲೆ ಗೀ. ಸೊ ನಿಮ್ಮ ಮನೇಲೆಲ್ಲ ಹಬ್ಬ ಹೆಂಗ್ ನಡೀತಾ ಇದೆ ಅಂತ ಹೇಳಿ. ನಮ್ಮ ಮನೇಲಿ ಹಿಂಗೆ ನಡೀತಾ ಇದೆ. ಡ್ರೆಸ್ ಆಗಿಲ್ಲ ಇನ್ನು ಗೌರಿ ಹಬ್ಬಕ್ಕೆ. ನಾವೇನೇ ಗೌರಿ ಹಬ್ಬ ಮಾಡ್ಕೊಳ್ತಾ ಇದೀವಿ. ಎಲ್ಲ ಗರ್ಲ್ಸ್ ಸ್ಕ್ವಾಡೇನೆ, ಯಾರು ಇಲ್ಲಿ ಗಂಡಸ್ರಿಲ್ಲ, ಎಲ್ಲರನ್ನೂ ಓಡಿಸ್ಬಿಟ್ಟಿದ್ದೀವಿ. 2 ಅವರಿಂದ ತಿಂತಾವ್ರೆ ಇವರು. ನನ್ನ ಊಟ ಮುಗೀತು. ನಮ್ಮ ಮನೇಲಿ ನಾವು ಎತ್ತಿರೋ ಪ್ರಸಾದ ಕೊಡ್ತಾರಲ್ಲ ಅದನ್ನ ತಿಂತಾ ಇದ್ದೀವಿ. ಪ್ರಸಾದ ಕೊಟ್ಟಿರೋ VIP ಇವರು. ಆಗದೆ ಇದ್ರು ಬಿಸಾಕ್ಬೇಕಲ್ಲ ಅಂತ ಹಾಕೊಂಡು ಕೂಸ್ಕೊತಾ ಇದ್ದೀವಿ. ಡಸ್ಟ್ಬಿನ್ ಹಾಕೋತಾ ಇದ್ದಾರೆ. ಮಾಡಿರೋ ಪಾಯಸ ತಿನ್ನಕ್ಕೆ ಏನು ನಾಟಕ ಮಾಡ್ತಾವಳೆ ಅಂದರೆ ನಿಜವಾಗ್ಲೂ ಹೇಳಂಗಿದ್ಯಾ ಅಂತ ಸಾಯಿಸ್ಬಿಡ್ತೀನಿ ಹೊಡೆದು. ಅಲ್ಲಿಡಲಿ. ಅಷ್ಟು ಚೆನ್ನಾಗಿ ಕೇಳಿದ್ದು ಅಂದ್ಬಿಟ್ಟು ನಮ್ಮಮ್ಮ ಮಾಡಿಕೊಟ್ಟವ್ರೆ. ವೀಡಿಯೋ ಆಫ್ ಕ್ಯಾಮ್ರಾದಲ್ಲಿ ಸೂಪರ್ ಆಗಿದೆ ಅಂದ್ಬಿಟ್ಟು ಇವಾಗ ಏನು ಡವ್ ಮಾಡ್ತಾಳೆ. ನನಗೆ ಪಾಯಸ ತುಂಬಾ ಚೆನ್ನಾಗಿದೆ ಆಂಟಿ ಮಾಡಿದ್ದು. ಹಾಂ, ಆ ಪಲಾವೇ ತಿನ್ಬಿಟ್ಟು ಯಾಕೋ ಅದೇ ಟೇಸ್ಟ್. ಇವಳು ಮಾಡಿದ ಪಲಾವ್ ತಿನ್ಬಿಟ್ಟೆ ಒಂಥರ ಟೇಸ್ಟ್ ಗಿಣ್ಣು ಮಾಡ್ಕೊಡ್ಲಾ ಅಕ್ಕ? ಅಕ್ಕ ಇವರು ಇಲ್ಲಿ ಇವ್ರಿಗೆಲ್ಲ ಬಟವಾರ ಮಾಡ್ಕೊಡ್ತವ್ರೆ. ಆಸ್ತಿನ ಬಟವಾರ ಮಾಡ್ತವ್ರೆ. ಒಂದ್ ನಿಮಿಷ ಕೊಡ್ತೀನಿ ಅಂದೆ. ನನ್ಗೆ 4 ಎಲ್ಲೋ ಬೇಕು. ನೀನ್ ಯಾವ ಏನು? ತಿರ್ಗು ಈ ಕಡೆ. ಏನು ನಿನ್ನ ಕಲರು? ಅಕ್ಕ ಕೊಡಕ ಇಲ್ಲಿ ಎಲ್ಲ ನಂದು ಕೊಡಕ. ಕೊಡಕ ಇಲ್ಲಿ. ಯಾರು ಫ್ರೆಂಡು? ನೀನು ಕೊಲ್ಲಲ್ಲ ಅಂದರೆ ನನಗೆ ಬೇಕು. ನಂದು ನಂಗೆ ರೆಡ್ ಇಷ್ಟ ಅಲ್ಲ ರಜಾ. ಇಟ್ ಹರ್ಟ್ಸ್ ಮೀ. ತಿಂದ್ಬಿಟ್ಟೇನೋ ಆಗೋಯ್ತಕ್ಕ ಇವಳಿಗೆ. 198ಗೆ ಫೋನ್ ಮಾಡ್ಲಾ? ಅಲ್ಲ ತಿನ್ನಕ್ಕೆ ಕೊಟ್ಬಿಟ್ಟು ಝೂಮ್ ಹಾಕ್ಬಿಟ್ಟವಳ ಅಂತಾಳೆ. ಝೂಮ್ ಹಾಕೋಳೆ, ತಿನ್ನಕ್ ಕೊಟ್ಬಿಟ್ಟು ಝೂಮ್ ಹಾಕೋಳೆ. ಬಿಟ್ರೆ ಕ್ಯಾಮ್ರಾ ಬಾಯ್ ಒಳಗಡೆ ತಿನ್ನು. ಕ್ಯಾಮ್ರಾ ಒಳಗಡೆ ಇಟ್ಟು ಒಳಗಡೆ ಹೋಗಿ ಅದು ಒಳಗಡೆ ಏನ್ ಕೆಲಸ ಮಾಡುತ್ತೆ ಅಂತ ಎಲ್ಲ ಕ್ಯಾಮ್ರಾ ಹಿಡಿತಾಳೆ ಇವು. ಇವ್ಳಿಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಯಾಕೆ ಅಳೋದು? ಇದೆಲ್ಲಿ ತಗೊಂಡೆ ಅಂತ ನೋಡ್ಬೇಕಮ್ಮ. ತಂದು ಕೊಡ್ತೀನಿ ಇಬ್ರಿಗೂ. ಕೊಡ್ರಿ ಇಲ್ಲಿ. ನಿಂದೆ ಅಮ್ಮ, ಏನದು ಅಂತ ನೋಡೋಣ. ಕೊಡಿಲಿ. ಅಯ್ಯೋ ಕರ್ಮವೇ. ಕವರಲ್ಲಿತ್ತಾ? ಹಾಂ, ಜೆನ್ಯೂನಾಗಿ ಹೇಳಿ ಚೆನ್ನಾಗಿತ್ತ ಊಟ ಅಂತ. ಬರಾಗಿತ್ತು. ಪಲಾವ್ ಮಾತ್ರ ಚೆನ್ನಾಗಿರ್ಲಿಲ್ಲ. ಪಲಾವು ಚೆನ್ನಾಗಿತ್ತು. ಯೂಶಲಿ ನೀನು ತುಂಬಾ ಖಾರ ಅಂದ್ರೆ ನಮ್ಗೆಲ್ಲ ಸೆಟ್ ಆಗೋ ಖಾರ ಮಾಡ್ತೀಯಾ, ನಮಗೆಲ್ಲ ಆಗೋಂಗೆ ಖಾರ ಮಾಡ್ತೀಯಾ ತಿನ್ನಕ್ಕೆ. ಇವತ್ತು ಖಾರ ಕಮ್ಮಿ ಇತ್ತು. ಏಂತಕ್ಕೆ ಅಂದ್ರೆ ಮಕ್ಳು ತಿನ್ಲಿ ಅಂತ. ನಾವು ತಿನ್ನೋ ಖಾರ ನೀವು ತಿನ್ನಲ್ಲ ಅಂತ ಅನ್ಕೊಂಡೆ. ಬಟ್ ನಾನು ನೀನು ಎಲ್ಲ ಅಕ್ಕ ಎಲ್ಲ ತಿಂತೀವಿ, ಇವುಗಳು ತಿನ್ನಲ್ವಲ್ಲ. ನೀನ್ ಮಾಡ್ದಂಗ ಅನ್ನಿಸ್ಲಿಲ್ಲ ಅಡ್ಗೆ, ಬೇರೆ ಯಾರೋ ಮಾಡ್ದಂಗ ಅನ್ನಿಸ್ತು. ಯಾಕಂದ್ರೆ ನೀನು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿರ್ತೀವಿ. ಇವತ್ತು ಖಾರ ಕಮ್ಮಿ ಇತ್ತಲ್ವಾ? ಉಪ್ಪೆಲ್ಲ ಕರೆಕ್ಟಾಗಿದೆ ತಾನೆ. ಖಾರ ಮಕ್ಳಿಗೋಸ್ಕರ ಹಾಕಿದ್ದು. ಮಕ್ಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದು ಕಲಿ. ಅವ್ರಿಗೆ ಯಾವಾಗ ರೂಢಿ ಆಗೋದು? ಏನಂತ ಖಾರ ತಿನ್ನೋದಾ? ಅಯ್ಯೋ ತೋರ್ಸು ಮಕ್ಕ ಈ ಕಡೆ. ಖಾರ ತಿನ್ನೋ ನಾರ್ಮಲ್ ಖಾರ ತಿಂತಾರೆ. ಇದು ತಿನ್ನೋ ಅಷ್ಟು ತಿನ್ನಕ್ಕಾಗಲ್ಲ, ಸಪ್ಪೆ. ಕರ್ಡ್ ಆಗಿದೆ, ಕರ್ಡ್ ಇತ್ತಲ್ವಾ? ಹಾಕ್ಲ ಖಾರ ಇನ್ನೂ ಸ್ವಲ್ಪ? ಅಲ್ಲ, ಅನ್ನ ಹಾಕ್ಬಿಟ್ಟು ಮೇಲ್ಗಡೆ ನಿನ್ಗೋಸ್ಕರ ಖಾರದ ಪುಡಿನೋ ಮೆಣಸಿನ್ಕಾಯಿ ರುಬ್ಬೋ ಹಾಕಿ ಕೊಡ್ತೀನಿ. ಇವಾಗ ಏನು ಪ್ಲ್ಯಾನ್ ನೆಕ್ಸ್ಟು? ವಾಡ್ದು ಬಿಡಲ್ವಾ? ಚೋಜಿಸ್ತೀನಿ. ನೋ ಚೋಜ ಅಂಡಲ್ ಹೋಗಿ
ನಾವು ನಮ್ಮ ಕೈಗೆ ಬಳೆ ಹಾಕ್ಸ್ಕೊಬರ್ಬೇಕು ಮತ್ತೆ ಸ್ವೀಟ್ ಕೊಟ್ಟು ಜೋರಾಗಿ ಫ್ಯಾನ್ ಹಾಕಿ ಕೂರ್ಸೋಳೆ. ಅದಕ್ಕೆ ಇಲ್ಲೊಂದು ದಿಂಬು ಕೊಟ್ಟರೆ ಹಂಗೆ ಸ್ವಲ್ಪ ಹೊತ್ತು ಮೆಹಂದಿ ಹಾಕ್ಸ್ಕೊಳ್ತೀಯಾ ನೀನು? ಹೋಗೋಣ. ನಿಂಗೆ ಓ ಬಂದ್ಬಿಡ್ರಿ ಹಂಗೆ. ಏನು ಏಯ್ ಬರೀ ಕಡೆ ಇವಳು ಇಷ್ಟೊತ್ತರೆಗೂ ಈ ಹುಡುಗಿ ನನ್ನ ಜೊತೆ ಜಗಳ ಮಾಡ್ತಾ ಇದ್ದವಳು, ಇವಾಗ ಪಿಣ್ಣಿ ಅನ್ಕೊಂಬಂದವಳೆ. ಹೇಳು ಸ್ಪಾನ್ಸರ್ ಯಾರು? ಸ್ಪಾನ್ಸರು ತೋಷನ್ ಕೊಟ್ಬಿಟ್ಟು ಎಲ್ಲರೂ ಹಾಕ್ಸ್ಕೊಳ್ಳೋದು. ಹಾಂ ನೀರ್ ಬೇಕು, ಕೆರ್ಕೋಬೇಕು, ಹೋಗ್ಬೇಕು ಅನ್ನೋದೆಲ್ಲ ಯಾರ ಮೆಹಂದಿ ಅಣ್ಣ ಯಾರಮ್ಮ ಕರ್ಕೊಂಡೋದ್ರಿಂದ ಅಮ್ಮ ಇಲ್ಕೇರಿ ಅದು ಯಾರು ಮಾಡೋದು? ಮಕ್ಕಳು ಕೆರ್ಕೋಬೇಕು ಹಂಗೆ ಹಿಂಗೆ ಅಂತವಲ್ಲ, ಅವುಗಳಿಗೆ ಒಂದೊಂದು ಕೈಗೆ ಹಾಕ್ಸೋಣ. ನಾವು ಶಿಸ್ತಾಗಿ 2 ಕೈಗೆ ಫುಲ್ ಹಾಕ್ಸ್ಕೊಂಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮ ಕತೆ ನಾವು ನೋಡ್ಕೊಳ್ಳೋಣ. ಅವ್ರು ಏನೇನ ಮಾಡ್ಕೊಳ್ಳಿ, ನಮ್ಗೇನಾಗಬೇಕು? ಹೇಳು. ನನ್ನ ಮಗಳು ಬೆಳಗ್ಗೆಯಿಂದ ಅವ್ರ ಮಾವಂಗೆ ಫೋನ್ ಮಾಡಿ, ಮಾಮ ಮೆಹಂದಿಗೆ 150 ರೂಪಾಯಿ. ನಮ್ಮ ಅಪ್ಪಂಗೆ ಫೋನ್ ಮಾಡಿ, ತಾತ ಮೆಹಂದಿಗೆ 150, ಅಮ್ಮಮ್ಮ 150. ಕೇಳ್ತಾಳಕ್ಕ. ಒಂದು 500 ರೂಪಾಯಿ ಕೇಳಿದ್ರೆ ನಾನು ಹಾಕ್ಸ್ಕೊಂಡು ಬಳೆದನ್ನು ತೊಗೊಂಡು ಎಲ್ಲ ಮಾಡ್ಕೋಬೋದು. ಇವಳು ನಾನು ಕೇಳಿದ್ಲು, ಎಷ್ಟಾಗುತ್ತಮ್ಮ ನಂಗೆ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಅಂದ್ಲು. 150 ಅಂತಂದರೆ ಫೋನ್ ಮಾಡಿದವ್ರಿಗೆಲ್ಲ 150. ಬಿಲ್ ಕೊಡ್ಬೇಕಲ್ಲ ಅವ್ರಿಗೆ, ಮತ್ತೆ ಹಾಕಿಸ್ಕೊಂಡ್ಮೇಲೆ ಅಲ್ವಾ? ಈ ಹುಡುಗಿ ಜೆನ್ಸಿಗಳು ತಾನೆ ಇವರೆಲ್ಲ. ಇವರು ಜೆನ್ಸಿ ಪ್ರೋಸ್ ಆಗ್ತಾರೆ ಫ್ಯೂಚರಲ್ಲಿ. ಜೆನ್ಸಿಸ್ ಇವರೆಲ್ಲ ಇನ್ನು ಮುಂದಕ್ಕೆ. ತೋಷು ಯು ಆರ್ ಬಿಗ್ ಜೆನ್ಸಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಅನುತನು ಲೈಫ್ ಸ್ಟೈಲ್ಸ್. ಇವತ್ತು ಗೌರಿ ಹಬ್ಬ ಇದ್ದಿದ್ದರಿಂದ ಸಿಂಪಲ್ಲಾಗಿ ನಾವು ಫ್ರೆಂಡ್ಸ್ ಮಕ್ಕಳು, ನನ್ನ ಫ್ರೆಂಡ್ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಮನೆಯಲ್ಲೇ ನಮಗೆ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಗೌರಿ ಹಬ್ಬ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಫ್ರೆಂಡ್ಸೇ ಅಲ್ವಾ ಫ್ಯಾಮಿಲಿ ಅಂತ ಆಗೋದು. ಸೊ ನನಗಿರೋದು ಮಿನಿಮಲ್ ಫ್ರೆಂಡ್ಸ್ ಇಬ್ಬರೇ, 2-3 ಜನ ತುಂಬ ಕ್ಲೋಸ್, ತುಂಬ ಹತ್ತಿರವಾದವರು. ಒಂಥರ ನನಗೆ ತುಂಬ ಖುಷಿ ಫೀಲ್ ಆಗೋದು ಆ ಥರದಲ್ಲಿ ಇವರು. ಸೊ ಇವತ್ತು ನಾನು ಎಲ್ಲೂ ಹೋಗ್ತಿರಲಿಲ್ಲ, ಈ ನಡುವೆ ಎಲ್ಲ ಫುಲ್ ವರ್ಕ್ ಇತ್ತು ಅಂತಂದ್ಬಿಟ್ಟು ಹಬ್ಬ ಅಲ್ಲೇ ಮಾಡೋಣ ಮನೆಯಲ್ಲೇ. ನಮಗೇನು ಅಷ್ಟು ಟ್ರೆಡಿಷನ್ ಆಗಿ ಗೌರಿ ಹಬ್ಬ ಅಂತ ಇಲ್ಲ, ನಮಗೆ ಗಣೇಶ ಇರೋದು. ಬಟ್ ಗೌರಿ ಹಬ್ಬಕ್ಕೆ ಏನು ನಾವು ಬಳೆ ಹಾಕ್ಸೋದು ಅದೆಲ್ಲ ಇರುತ್ತೋ ಅದನ್ನೊಂದು ಒಟ್ಟಿಗೆ ಮಾಡ್ಕೊಳ್ಳೋಣ, ಮಕ್ಕಳೆಲ್ಲನೂ ಮೀಟ್ ಮಾಡಬೇಕು ಅಂತಿದ್ದಾರೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಸೇರಿದ್ವಿ ಇವತ್ತು. ಸೊ ಅದಕ್ಕೇ ನಾವು ಎಲ್ಲ ಸೀರೆ ತೊಗೊಂಡಿದ್ವಿ ಒಂದೇ ಥರದ್ದೇ. ಸೊ ಅದನ್ನು ಅಷ್ಟಕ್ಕೂ ಮಕ್ಕಳು ನಾವೇ ಕೊಡ್ತೀವಿ ಅಂದರು. ಸೊ ಅವ್ರ ಹತ್ರನೇ ತೊಗೊಂಡು ಖುಷಿ ಅನ್ನಿಸ್ತು. ಇವತ್ತಿನ ದಿನ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ಈ ನಡುವೆ ಎಲ್ಲ ಸ್ವಲ್ಪ ವೀಡಿಯೋಗೆಲ್ಲ ಬ್ರೇಕ್ ತೊಗೊಂಡ್ಬಿಟ್ಟಿದ್ದು, ನಂಗೆ ಸ್ವಲ್ಪ ಮೇಕಪ್ಪು ಹೇರ್ ಸ್ಟೈಲ್ಸ್ ಇತ್ತು ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಇವತ್ತಿನ ದಿನ ತುಂಬ ಚೆನ್ನಾಗೋಯ್ತು. ಸೊ ನಾವಿದ್ರೆ ಅಂತೂ ಹೇಳೋಕ್ಕೆ ಇಲ್ಲ, ಎಷ್ಟು ನಾವು ವೀಡಿಯೋಸ್ ಕಟ್ ಮಾಡಬೇಕು, ಮ್ಯೂಟ್ ಮಾಡಬೇಕು ಅಂದರೆ. ಯಾಕಂದರೆ ಅಷ್ಟು ನಾವು ಕಾಮಿಡಿ ಮಾಡ್ಕೊಳ್ತೀವಿ 3 ಜನ, ನಮ್ಮ ಮೇಲೆ ಕಾಮಿಡಿ ಮಾಡ್ಕೊಳ್ತೀವಿ. ಸೊ ತುಂಬ ಖುಷಿಯಿಂದ ದಿನ ಆದಮೇಲೆ ಸೊ ಈಚೆ ಹೋಗಿ ಅವ್ರಿಗೆ ನಾವು ಬಳೆಗಳು ತಂದರೆ ಗೊತ್ತಾಗಲ್ಲ ಸೈಜು. ಸೊ ಅವ್ರಿಗೆ ಯಾವ ಥರ ಬೇಕೋ ಬಳೆಗಳು, ಮಕ್ಕಳು 3 ಜನ ಒಂದೇ ಥರ ಹಾಕ್ಸ್ಕೊಂಡ್ರು, ನಾವು ಎಲ್ಲ ಒಂದೇ ಥರ ಬಳೆ ತೊಗೊಂಡು ಅಲ್ಲಿಂದ ಗಾಂಧಿ ಬಜಾರಿಗೆ ಹೋಗಿ ಮೆಹಂದಿ ಬೇಕು ಅಂತ ಮಕ್ಕಳಾಟ. ಸೊ ನಮಗೂ ಹಬ್ಬ ಅಲ್ವಾ ಗೌರಿ ಹಬ್ಬ, ನಮಗೋಸ್ಕರ ಅಂತಲೇ ಹಬ್ಬ ಅಂದ್ಬಿಟ್ಟು ಹೋಗಿ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಖುಷಿಯಾಗಿ ಹೋಯ್ತು ಇವತ್ತಿನ ದಿನ. ನೀವೆಲ್ಲ ಹೆಂಗೆ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ?
ಎಲ್ಲರಿಗೂ ಈ ಹಬ್ಬ ಅನ್ನೋದೊಂಥರ ಸ್ಪೆಷಲ್ ಫೀಲ್ ಅಲ್ವಾ ಗರ್ಲ್ಸ್ಗೆ. ಅದರಲ್ಲೂ ನಾವು ನನ್ನ ಫ್ರೆಂಡು ಅವ್ರ ಮಕ್ಕಳು ಎಲ್ಲರೂ ಗರ್ಲ್ಸ್ ಸ್ಕ್ವಾಡ್ ನಾವು. ನಮ್ಮಲ್ಲಿ ಯಾರಿಗೂ ಗಂಡು ಮಗು ಇಲ್ಲ. ಸೊ ನಾವೇನೇ ನಮ್ಮ ಪ್ರಪಂಚದಲ್ಲೇ ಇರ್ತೀವಿ. ಬಟ್ ಒಂಥರ ಹೆಂಗೆ ಅಂದರೆ ಮಿನಿಮಲ್ ಫ್ರೆಂಡ್ಸ್ ಇದ್ರೂ ತುಂಬ ಖುಷಿಯಾಗಿರೋದು ಅಂದರೆ ನಾನು ಇವ್ರ ಜೊತೆನೇ. ತುಂಬ ಅಂದರೆ ತುಂಬ ಓಪನ್ ಹಾರ್ಟಿಂದ ಮಾತಾಡೋದು, ಖುಷಿಯಾಗಿರೋದು, ಯಾವುದ್ರ ಬಗ್ಗೆನೂ ಟೆನ್ಷನ್ ಇಲ್ಲ. ಯಾವ ಕಮಿಟ್ಮೆಂಟ್ಸ್, ಟೆನ್ಷನ್ಸ್, ಹೆಲ್ತ್ ಇಶ್ಯೂಸ್ ಏನೂ ಇರಲ್ಲ. ಅಷ್ಟು ಖುಷಿಯಾಗಿ ಓಪನ್ ಹಾರ್ಟಿಂದ ಮಾತಾಡೋದೆಲ್ಲ ಇವ್ರ ಜೊತೆ. ಸೊ ಇವತ್ತು ಗೌರಿ ಹಬ್ಬದ ದಿನ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮೆಹಂದಿ ಹಾಕ್ಸ್ಕೊಂಡು ಕೈಗೆ. ಮತ್ತು ನಾನು ಇವತ್ತು ಒಂದು ಸಣ್ಣದಾಗಿ ಒಂದು ಲಂಚ್ ಪ್ರಿಪೇರ್ ಮಾಡಿದ್ದೆ. ಜಾಸ್ತಿನೂ ಏನೂ ಮಾಡಲಿಲ್ಲ. ನೀವು ನೋಡ್ದಂಗೆ ಒಂದು ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟು ಸ್ವೀಟ್ ಮಾಡಿದ್ದೆ. ಎಲ್ಲರಿಗೂ ಖುಷಿಯಾಯಿತು ಇವತ್ತಿನ ದಿನ. ಅವರು ಎಲ್ಲ ಹೋದರು ಗಣೇಶ ಕೂಡಿಸ್ತಾರೆ. ನಾಳೆನೂ ಗಣೇಶ ಕೂಡಿಸ್ತಾ ಇದ್ದೀನಿ ನಾನು. ಸೊ ಗೌರಿ ಹಬ್ಬ ಹಿಂಗಾಯಿತು. ಇವರು ಅಕ್ಕನ ಮಗಳು. ಅಕ್ಕ ಮೀನ್ಸ್ ನನ್ನ ಫ್ರೆಂಡ್ ಅವ್ರ ಅಕ್ಕ, ನನಗೂ ಅಕ್ಕನೇ. ಎಲ್ಲರದು ಆಯಿತು. ಮೆಹಂದಿ ಎಲ್ಲರೂ ಹಾಕ್ಸ್ಕೊಂಡ್ವಿ. ಸೊ ನಮ್ಮ ಗೌರಿ ಹಬ್ಬ ಹಿಂಗೆ ನಡೀತು. ನಿಮ್ಮದೆಲ್ಲ ಹೆಂಗೆ ನಡೀತು ಅಂತ ಹೇಳಿ. ಸೊ ನಮ್ಮ ವಿಡಿಯೋಸ್ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಲಾಸ್ಟು ಏನಂದರೆ ನನ್ನ ಕಡೆಯಿಂದ ಒಂದು ಇದು ಫ್ರೆಂಡ್ಸ್ನ ಫ್ಯಾಮಿಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮೀನ್ಸ್ ಫ್ಯಾಮಿಲಿ ಮಾಡಿಕೊಂಡ್ರೆ ಇನ್ ದ ಸೆನ್ಸ್ ಅವನ್ನೇ ಫ್ಯಾಮಿಲಿ ಥರ. ಯಾಕಂದರೆ ಫ್ರೆಂಡ್ಸ್ ಅಂದರೆ ಆಮೇಲೆ ಫ್ಯಾಮಿಲಿನೇ ಆಗೋದು. ಬಟ್ ಇರೋ 100 ಜನ ಫ್ರೆಂಡ್ಸ್, 20 ಜನ ಫ್ರೆಂಡ್ಸ್ ಬೇಡ. ಒಂದೋ ಇಬ್ಬರು ಫ್ರೆಂಡ್ಸ್ ಇದ್ದರೂ ಸಾಕು. ನಮ್ಮ ಹ್ಯಾಪಿ ಡೇಸ್ ಆದರೂ ಸರಿ, ಕಷ್ಟದ ಡೇಸ್ ಆದರೂ ಸರಿ, ಹೇಳ್ಕೊಂಡ್ರೆ ತಟ್ಟಂತ ಏನೋ ಒಂದು ಸೊಲ್ಯೂಷನ್ ಸಿಗಬೇಕು. ಮತ್ತು ಫುಲ್ ಹಾರ್ಟ್ ಫೆಲ್ಟಾಗಿ ಬರಬೇಕು ಅವ್ರ ಹತ್ರನೂ. ಅಷ್ಟು ಖುಷಿ ಅನ್ನಿಸ್ಬೇಕು ಮಾಡಿದ್ರೆ ಅಂಥ ಫ್ರೆಂಡ್ಸ್ ಇರಬೇಕು ಅಂತ. ಬಟ್ ನನಗೆ ಅಂಥವ್ರು ಸಿಕ್ಕಿದ್ದಾರೆ. ಸೊ ತುಂಬ ಖುಷಿಯಾಗಿದೆ. ಇದೊಂದು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಬಾಯ್.